ಪಾರ್ಲಿಮೆಂಟ್ಗೆ ಹೋಗು, ಪಾರ್ಲಿಮೆಂಟಲ್ಲಿ ಕೇಳು. MP ಗಳನ್ನ ಸತ್ತೋಗವ್ರ ಕೇಳಿ, ಅವ್ರು ಕೇಳಿ, ಪಾರ್ಲಿಮೆಂಟ್ ಮೆಂಬರ್ಗಳನ್ನ ಮಾಡಿ. ದಯವಿಟ್ಟು ಅವಕಾಶ ಮಾಡಿಕೊಡ್ರಿ. ಯಾರೋ ವಕೀಲರು ಬಂದಾರ ಅನಿಸುತ್ತೆ. ವಿರೋಧ ಪಕ್ಷದ ನಾಯಕರೇ ಬಹಳಷ್ಟು ಒತ್ತಾಯ ನಡೆದಿದೆ. ಹೇಳ್ತೀರಲ್ಲ ನೀವು, ಅವ್ರು ಕೇಳಿ, ಅವ್ರದ್ದು ಒತ್ತಾಯ ನಮ್ಮ ಸದಸ್ಯರೆಲ್ಲರೂ ಅವ್ರು ಕೇಳಿ. ಅವ್ರು ತಾನೇ ಬಾಲು ಕಾಂಗ್ರೆಸ್ ಕೋರ್ಟ್ ಅಲ್ಲಿ ಐತೆ, ಈಗ ನಮ್ ಕೋರ್ಟ್ ಅಲ್ಲಿ ಇಲ್ಲ. ಬಾಲು ಕಾಂಗ್ರೆಸ್ ಕೋರ್ಟ್ ಅಲ್ಲಿ ಐತೆ. ಬರ ಅನೌನ್ಸ್ ಮಾಡಂತ ಹೇಳಿ ಅಧ್ಯಕ್ಷರ, ಚರ್ಚೆ ಮಾಡೋಣ. ಬರ ಅನೌನ್ಸ್ ಮಾಡಕ್ ಹೇಳಿ, ಬರ ಅನೌನ್ಸ್ ಮಾಡಕ್ ಹೇಳಿ ಅವ್ರಿಗೆ. ಅನೌನ್ಸ್ ಮಾಡಪ್ಪ, ಬರ ಅಂತ ಅನೌನ್ಸ್ ಮಾಡು. ನನಗಲ್ಲ, ನಾನು ನನ್ನ ಕೂತರು ಸಲ್ಲಿ ಮಾಡ್ತೀನಿ ಅನೌನ್ಸ್ ಮಾಡು. ಇಲ್ಲ, ಅದಕ್ಕೆ ಹೇಳ್ತಾ ಇರೋದು. ಬರ ಅಂತ ಅನೌನ್ಸ್ ಮಾಡು. ಎಲ್ಲ ಜಿಲ್ಲೆಗೆ ಭೇಟಿ ಕೊಟ್ಟಿಲ್ಲ, ಬರ ಒಂದು ಸಮಿತಿ ಮಾಡಿ ಭೇಟಿ ಕೊಟ್ರಿ ಹೇಳಿ, ಅದನ್ನೆಲ್ಲ ಬೆಳಕು. ಅದಕ್ಕೆ ಬರ ಅಂತ ಅನೌನ್ಸ್ ಮಾಡಿಸು, ದುಡ್ಡು ಬಿಡುಗಡೆ ಮಾಡಿಸು. ಚರ್ಚೆ ಮಾಡಿ, ನಾವು ರೆಡಿ ಇದ್ದೀರಿ ಚರ್ಚೆಗೆ. ಚರ್ಚೆ ಮಾಡ್ರಿ, ಹಣ ಎಷ್ಟು ಬಿಡುಗಡೆ ಮಾಡಿಸು, ಬರ ಅಂತ ಘೋಷಣೆ ಮಾಡ್ರಿ. ನಾವು ರೆಡಿ ಇದ್ದೀರಿ, ನಾವು ರೆಡಿ ಇದ್ದೀವಿ. ಘೋಷಣೆ ಮಾಡಬೇಕು. ಏನ್ ಸಿಸ್ಟಮ್ ಅದು? ನೀವೇ ಕೆಲಸ ಮಾಡಿದ್ರು. ಕೊಡೋದು ನಿಮ್ಮ ಕೇಂದ್ರ ಸರ್ಕಾರದೊಳಗ 120 ಕನಿಷ್ಠ 20ರಿಂದ 25 ಮಂದಿ ಆರೋಗ್ಯ ಮಂತ್ರಿಗಳದಾರ. ಸನ್ಮಾನ್ಯ ಬರೋಣ. ರೇವಣ್ಣ ಸನ್ಮಾನ್ಯ ಇಲ್ಲೇ ನಮ್ಮ ಪರ ಸನ್ಮಾನ್ಯ ಅಧ್ಯಕ್ಷೆ, ಮಾಡಿ ಪಾರ್ಲಿಮೆಂಟ್ ಅಲ್ಲಿ ಬನ್ನಿ, ಹೋಗು. ಪಾರ್ಲಿಮೆಂಟ್ಗೆ ಹೋಗು, ಪಾರ್ಲಿಮೆಂಟ್ ಅಲ್ಲಿ ಕೇಳು. MP ಗಳನ್ನ ಸತ್ತೋಗವ್ರ ಕೇಳಿ, ಅವ್ರನ್ನ ಕೇಳಿ, ಪಾರ್ಲಿಮೆಂಟ್ ಮೆಂಬರ್ಗಳನ್ನ ಮಾಡಿ. ಸರ್ಕಾರದ ದಲಿತರ ಹಣ ಎಲ್ಲೋಯ್ತು? ದಲಿತರ ಹಣ ಎಲ್ಲೋಯ್ತು? ಸನ್ಮಾನ್ಯ ರಾಹುಲ್ ಗಾಂಧಿ ಮನೆಗೋಯ್ತು. ರಾಜೀನಾಮೆ ಕೊಡಲೇಬೇಕು, ರಾಜೀನಾಮೆ ಕೊಡಲೇಬೇಕು, ರಾಜೀನಾಮೆ ಕೊಡಲೇಬೇಕು. ಸನ್ಮಾನ್ಯ ರಾಜೀನಾಮೆ ಕೊಡಲೇಬೇಕು. ಮಾನ್ಯ ವಿರೋಧ ಪಕ್ಷದ ನಾಯಕರು ಬರ ಪರಿಸ್ಥಿತಿಯನ್ನ ರಾಜ್ಯದಲ್ಲಿ ಇರುವುದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಸರಿ, ಇದನ್ನ ನಾವು ಸ್ವಾಗತಿಸ್ತೇವೆ. ಅವರು ಚರ್ಚೆ ಮಾಡಿ. ಬರ ಪರಿಸ್ಥಿತಿ ಯಾವ್ಯಾವ ತಾಲೂಕಿನಲ್ಲಿ ಈಗಾಗಲೇ ಸವೀರವಾದಂತಹ ವಿವರವನ್ನ ಮುಖಾಂತರ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು. ಅದಕ್ಕೆ ಅಧ್ಯಕ್ಷೆ ಬರ ಘೋಷಣೆ ಮಂತ್ರಿ ಮಂಡಲ ಸೇರಾಯ್ತು. ನ್ಯಾಷನಲ್ ಡಿಸಾಸ್ಟರ್ ರಾಜೀನಾಮೆ ಕೊಡಲೇಬೇಕು. ಸೆಂಟ್ರಲ್ ಬ್ಯೂರೋ ರಾಜೀನಾಮೆ ಕೊಡಲೇಬೇಕು. 33 ಕೇಸ್ ನಿಯಮಾವಳಿ ಪ್ರಕಾರ ನಾವು ಒಳ್ಳೆಯವ್ರು ಮಾಡ್ರಿ, ಒಳ್ಳೆ ದಲಿತರು ಮಾಡ್ರಿ. ದೇಶಿರೋರ್ನ ಯಾಕೆ ಕೊಡ್ತೀರಾ? ಸವಿಸ್ತಾರವಾದ ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.